ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ನಿಮ್ಮನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ವಿಶೇಷಕರವಾಗಿ ದೇವರು ನಿಶ್ಚಯವಾಗಲು ತನ್ನ ತ್ರಾಣವುಳ್ಳ ಹಸ್ತದಲ್ಲಿ ಬಲಪಡಿಸುವನಾಗಿದ್ದಾನೆ. ಪ್ರಿಯರಾದವರೇ, ಈ ದಿನದಲ್ಲಿ ದೇವರ ವಾಕ್ಯ, ನೀವು ಯಾವ ವಿಷಯದಲ್ಲೂ ಚಿಂತೆ ಪಡದೆ, ಯಾವ ಕಾರ್ಯದಲ್ಲೂ ನೀವು ಕಳವಳ ಪಡದೆ, ಯಾವ ವಿಷಯಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀರಾ, ಯಾವ ಕಾರ್ಯಗಳಿಗಾಗಿ ನೀವು ಕಳವಳ ಪಡ್ತಾ ಇದ್ದೀರಾ, ಯಾವ ವಿಷಯವು ನಿಮ್ಮನ್ನು ಕಾಡುತ್ತಿದೆ, ಅದಕ್ಕಾಗಿನೇ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಈಗ ನಾವು 1 ಪೇತ್ರರಿಗೆ ಬರೆದ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನ ತಗ್ಗಿಸಿಕೊಳ್ಳುವಾಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಬರುವನು. ಹೌದು ಪ್ರಿಯರಾದವರೇ, ದೇವರು ಒಬ್ಬರ ಕೈಯನ್ನು ಹಿಡಿದರೆ ನಿಶ್ಚಯವಾಗಲು ಅವರು ಯಾರಿಂದಲೂ ಬಿಡಿಸ್ಕೊಳಕ್ಕಾಗೋದಿಲ್ಲ. ನಿಮಗೆ ಒಂದು ನಿರೀಕ್ಷೆ ಇರಬೇಕು, ನಿಮಗೆ ಒಂದು ನಂಬಿಕೆ ಇರಬೇಕು. ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನ ನನಗಾಗಿ ಮಾಡ್ತಾರೆ ಎಂಬುದಾಗಿ ನಿಮ್ಮ ಪ್ರತಿಯೊಬ್ಬೊಬ್ಬರು ಪ್ರತಿಯೊಂದು ವಿಷಯದಲ್ಲೂ ಕಾರ್ಯದಲ್ಲೂ ಯಾವಾಗಲೂ ಭರವಸೆಯಿಂದ ನಿಶ್ಚಯವಾಗಿ ಇರುವಾಗ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತದೆ, ಜ್ಞಾನೋಕ್ತಿಗಳಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತದೆ, ಇಗೋ ನಿನ್ನ ನಿರೀಕ್ಷೆಯು ನಿರತ್ಕಾರವಾಗದು, ನಿನ್ನಗೆ ತಕ್ಕ ಸಮಯದಲ್ಲಿ ದೇವರು ಕಾರ್ಯಗಳನ್ನ ಮಾಡ್ತಾನೆ. ಹಾಲೆಲೂಯಾ. ಆ ರೀತಿಯಾಗಿ ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳುವಾಗ ನಿಶ್ಚಯವಾಗಲು ದೇವರು ಎಲ್ಲಾ ವಿಷಯದಲ್ಲೂ ಎಲ್ಲಾ ಕಾಲದಲ್ಲೂ ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಬರುವಂತ ಕರ್ತನಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಕೂಡ ಹೀಗೆ ಹೇಳ್ತಾರೆ, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ, ತನ್ನನ್ನು ಯಾರು ಹೆಚ್ಚಿಸಿಕೊಳ್ತಾನೋ ಅವನು ತಗ್ಗಿಸಲ್ಪಡ್ತಾನೆ. ನೀವು ದೇವರ ಮುಂದೆ ನೀವು ತಗ್ಗಿಸಿಕೊಳ್ಳುವಾಗ ನಿಶ್ಚಯವಾಗಲು ದೇವರು ನಿಮ್ಮನ್ನು ಎಲ್ಲರ ಮುಂದೆ ಆತನ ಮೇಲಕ್ಕೆ ತೆಗೆದುಕೊಂಡು ಬಂದು ನಿಮ್ಮನ್ನ ಆತನು ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರಾಗಿದ್ದಾನೆ. ಯಾವ ವಿಷಯದಲ್ಲೂ ಯಾವ ಕಾರ್ಯದಲ್ಲೂ ಕಳವಳ ಪಡದೆ, ಚಿಂತೆ ಪಡದೆ ದೇವರು ನನ್ನನ್ನು ಮೇಲಕ್ಕೆತ್ತಿ ಆಶೀರ್ವದಿಸುವಂತ ಕರ್ತನಾಗಿದ್ದಾನೆ ಎಂಬುದಾಗಿ ಈ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡ್ತಾರೆ. ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಸ್ವಾಮಿ, ಈ ನಿನ್ನ ಮಕ್ಕಳೆಲ್ಲರನ್ನ ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ದೇವರೇ, ನಿನ್ನ ಪ್ರಾಣವುಳ್ಳ ಹಸ್ತದ ಕೆಳಗಡೆ ಈ ಮಕ್ಕಳನ್ನ ದೇವರೇ ಬಲಪಡಿಸಿ ಎಲ್ಲಾ ವಿಷಯದಲ್ಲಿ ಸ್ಥಿರಪಡಿಸಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಈ ಸಮಯದಲ್ಲಿ ದೇವರೇ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಸ್ಥಿರಗೊಳಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರಾದವರೇ, ನಿಶ್ಚಯವಾಗಲು ದೇವರು ನಿಮ್ಮನ್ನ ಪ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಂಡಿರುವ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಆತನು ಮೇಲಕ್ಕೆ ತೆಗೆದುಕೊಂಡು ಬಂದು ನಿಮ್ಮ ಕಾರ್ಯಗಳನ್ನ ಸಫಲ ಮಾಡುವಂತನಾಗಿದ್ದಾನೆ. ಮುಂದಿನ ನಾವು ದೇವರ ಸಂದೇಶಗಳು ಆ ಸಿಲುಬೆಯ ವಿಷಯವಾಗಿ ಧ್ಯಾನ ಮಾಡೋಣ. ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಇದು ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸದಾಗಿ ನೋಡುವರು ಸಬ್ಸ್ಕ್ರೈಬರ್ ಆಗಿ ನಿಮ್ಮನ್ನ ದೇವರ ಆಶೀರ್ವದಿಸಲಿ. ಆಮೇಲೆ